ಚಿಕ್ಕಬಳ್ಳಾಪುರ ಮುಸಲ್ಮಾನ್ ಬಾಂಧವರ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನೂರಾರು ಜನ ಮುಸಲ್ಮಾನ್ ಬಾಂಧವರು ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಮಸೀದಿಯಿಂದ ಹೊರಟು ಬಜಾರ್ ರಸ್ತೆ, ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ಮೆರವಣಿಗೆ ನಡೆಸಿ ಮೆರವಣಿಗೆ ನಂತರ ಪ್ರಶಾಂತ್ ನಗರದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು.
ಎಲ್ಲರಿಗೂ ನಮಸ್ಕಾರ. ಈ ದಿನ ಈದ್ ಮಿಲಾದ್ ಹಬ್ಬ, ಅದನ್ನು ಮಿಲಾದುನ್ ನಬಿ ಅಂತಲೂ ಕರೀತೇವೆ. ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಇವರ ಹುಟ್ಟಿದ ದಿನ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಂ ಬಾಂಧವರೆಲ್ಲ ಮಿಲಾದುನ್ ನಬಿ ಅಂತ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನನ್ನ ಕಡೆಯಿಂದ ಮೊದಲನೇದಾಗಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನೋಡಿ, ಈದ್ ಮಿಲಾದ್ ಅಥವಾ ಮಿಲಾದುನ್ ನಬಿ ಅಂತ ಏನು ಮುಸ್ಲಿಂ ಬಾಂಧವರು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಇಡೀ ಜಗತ್ತಿನಾದ್ಯಂತ ಈ ಒಂದು ಮಿಲಾದುನ್ ನಬಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಮಿಲಾದುನ್ ನಬಿ ಅಥವಾ ಈದ್ ಮಿಲಾದ್ ಇದು ಇಸ್ಲಾಂ ಧರ್ಮದ ಸ್ಥಾಪಕರು ಪ್ರವಾದಿ ಆಗಿರ್ತಕ್ಕಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಜನ್ಮದಿನ ಆಗಿದೆ. ಇವರು ಸಾಮಾನ್ಯ ಶಕ 570ರಲ್ಲಿ ರಬ್ಬಿಉಲ್ ಅಂತ ಏನು ಒಂದು ತಿಂಗಳು ಮಾಸ ಇದೆ ಇಸ್ಲಾಮಿಕ್ ಕ್ಯಾಲೆಂಡರಲ್ಲಿ 12ನೇ ದಿವಸ ಹುಟ್ಟಿದಂಥದ್ದು ದಿನ ಇದು. ಈ ದಿನದಂದು ಇವರು ಹುಟ್ಟಿದ ಹಿನ್ನೆಲೆಯಲ್ಲಿ ಈ ಮೊಹಮ್ಮದ್ ಪೈಗಂಬರರು ಹುಟ್ಟಿ ಇಡೀ ವಿಶ್ವಕ್ಕೆ ಕೆಲವೊಂದು ಪ್ರವಚನಗಳನ್ನು ನೀಡಿದರು. ನಂಬಿಕೆ, ಸ್ವಚ್ಛತೆ, ಶಾಂತಿ, ಸೌಹಾರ್ದತೆ, ತ್ಯಾಗ, ಸೇವೆ, ಪ್ರಾರ್ಥನೆ, ಈ ಎಲ್ಲ ಅಂಶಗಳನ್ನು ತತ್ವಗಳ ರೂಪದಲ್ಲಿ ಕೊಟ್ಟು ಇಸ್ಲಾಂ ಧರ್ಮದ ಸ್ಥಾಪನೆಗೆ ಕಾರಣ ಆಗಿದ್ದಾರೆ. ಅವರ ತತ್ವಗಳೇನಿದೆ ಆ ತತ್ವಗಳನ್ನು ಇವತ್ತಿನ ದಿವಸ, ಅವರ ಬರ್ತ್ಡೇ ದಿವಸ, ಅವರ ಹುಟ್ಟಿದ ದಿವಸ ಇದು ಜಗತ್ತಿಗೆ ಸಾರಬೇಕು, ಮುಸಲ್ಮಾನ ಬಾಂಧವರಲ್ಲೂ ಅರಿವು ಮೂಡಿಸಬೇಕು, ಇದನ್ನು ಈ ತತ್ವಗಳನ್ನು ಮತ್ತಷ್ಟು ಮುಂದುವರಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಈ ವಿಶೇಷ ದಿನ ಏನಿದೆ, ಪವಿತ್ರವಾದ ದಿವಸ ಏನಿದೆ, ಈ ದಿನದಲ್ಲಿ ಪ್ರಾರಂಭದ ಬೆಳಗಿನ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆಯಿಂದಲೇ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಬೆಳಗಿನ ಪ್ರಾರ್ಥನೆಯೊಂದಿಗೆ ಮಿಲಾದುನ್ ನಬಿಯನ್ನು ಪ್ರಾರಂಭ ಮಾಡ್ತಾರೆ. ಸ್ವಚ್ಛ ಬಟ್ಟೆಯನ್ನು ಧರಿಸ್ತಾರೆ, ಬಹಳ ಖುಷಿಯಾಗಿ ಮೆರವಣಿಗೆಯನ್ನು ಮಾಡ್ತಾರೆ, ಎಲ್ಲರಿಗೂ ಕೆಲವರಿಗೆ ಸೇವೆಯನ್ನು ಮಾಡ್ತಾರೆ, ಬಡವರಿಗೆ ದಾನವನ್ನು ಮಾಡ್ತಾರೆ, ಬಹಳ ಸಂಭ್ರಮಾಚರಣೆಯಲ್ಲಿ ತೊಡಗ್ತಾರೆ. ಯಾವುದೇ ಕಾರಣಕ್ಕೂ ಬೇರೆ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿ, ಶಾಂತಿಗೆ ಧಕ್ಕೆ ಆಗದೇ ಇರೋ ರೀತಿ ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಸೀದಿಗಳಿಂದ ಹೊರಟು, ದರ್ಗಾಗಳಿಂದ ಹೊರಟು, ಕೊನೆಗೆ ಈದ್ಗಾ ಮೈದಾನಕ್ಕೆ ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾರೆ. ಈ ಒಂದು ರೀತಿಯಲ್ಲಿ ಮೆರವಣಿಗೆ ಹೊರಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರವಾದಿ ಮೊಹಮ್ಮದರ ತತ್ವಗಳನ್ನು ಅರಿವು ಮೂಡಿಸ್ತಕ್ಕಂಥದ್ದು, ಸೌಹಾರ್ದತೆಯನ್ನು ಮೂಡಿಸ್ತಕ್ಕಂಥದ್ದು, ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಬದುಕಬೇಕು ಅಂತಕ್ಕಂಥ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಇವೆಲ್ಲದರ ಮುಖ್ಯನ ಅವರ ತತ್ವಗಳಿಗೆ ಮಹತ್ವ ಏನಿದೆ ಅದನ್ನು ಅರಿವು ಮೂಡಿಸ್ತಕ್ಕಂಥದ್ದು, ಅವರ ತತ್ವಗಳಿಗೆ ಯಾವುದೇ ರೀತಿ ಧಕ್ಕೆ ಬರದ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಸಂಭ್ರಮಾಚರಣೆಯಲ್ಲಿ ತೊಡಗತಕ್ಕಂಥ ನಿಟ್ಟಿನಲ್ಲಿ ಇಡೀ ಚಿಕ್ಕಬಳ್ಳಾಪುರದ ಜನ ಇವತ್ತು ಈದ್ ಮಿಲಾದನ್ನು ಆಚರಣೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಈದ್ ಮಿಲಾದ್ ಏನಿದೆ, ಹಿಂದೂ ಬಾಂಧವರು ಸಹ ಮುಸಲ್ಮಾನರಿಗೆ ಶುಭಾಶಯಗಳನ್ನು ಕೋರಿರ್ತಾರೆ. ಇದು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಪ್ರತೀಕವಾಗಿದೆ. ನಾವೆಲ್ಲ ಅಣ್ಣ ತಮ್ಮದರ ಥರ ಬದುಕ್ತಾ ಇದ್ದೀವಿ. ಇದನ್ನೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದುದು, ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ, ಸಹೋದರತ್ವವಾಗಿ ಬದುಕ್ರಿ, ಬಾಳ್ರಿ ಅಂತ. ಅದಕ್ಕೆ ಒಂದು ಅರ್ಥ ಬಂತು ಅಂತ ಆಶಿಸ್ತಾ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವನ್ನು ಬಹಳ ಅಚ್ಚುಕಟ್ಟಾಗಿ ಸಂಭ್ರಮಾಚರಣೆಯಿಂದ ನಡೆಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ಮುಸಲ್ಮಾನ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ನೂರುಲ್ಲಾ ಅಂತ, ಇತಿಹಾಸ ಉಪನ್ಯಾಸಕ, ಮಂಡಿಕಲ್ಲು, ಚಿಕ್ಕಬಳ್ಳಾಪುರ.